ಇವಾಗ ತಾನೇ ದೀಕ್ಷಾ ಬಯಸ್ಕೊಂಡು ಕೇಳಿಸ್ಕೊಂಡು ನನ್ನ ಇರಿಟೇಷನ್ ಆಗ್ತಿದ್ದಾರೆ ಗಾಯ್ಸ್. ಅವ್ರಿಗೆ ಎಷ್ಟು ಇದೆ ಅಂದ್ರೆ ಉಪ್ಪಿಟ್ಟು ಹಾಕ್ತಾರೆ ಅಂತ ಹೇಳ್ತಾ ಇದೀವಿ ನಾವು. ದೀಕ್ಷಾ ಉಪ್ಪಿಟ್ಟು ಮಾಡ್ತಿದ್ದಾರೆ. ಇವಾಗ ಏನಾಯ್ತು ಗೊತ್ತಾ, ಗೊತ್ತಿತ್ತು ಅಲ್ಲಾಡ್ತು ಮನೆ ಮಾಡೋದು ಚೆನ್ನಾಗಿರಲ್ಲ ಉಪ್ಪಿಟ್ಟು. ಗಾಯ್ಸ್ ನಾನೇ ಬರ್ತಿದ್ದಾರೆ ಇಲ್ಲ ಗಾಯ್ಸ್, ನಾನು ದೀಕ್ಷಾ ಜೊತೆ ಆಡ್ತೀನಿ. Guys, welcome back to our YouTube channel, Crazy Sisters Teju and Diksha. So guys, ಇವತ್ತು ಸೆಕೆಂಡ್ ಡೇ. ಇವಾಗ ತಾನೇ ದೀಕ್ಷಾ ಬಯಸ್ಕೊಂಡು ಕೇಳಿಸ್ಕೊಂಡ್ರ ಚೆನ್ನಾಗಿರುತ್ತೆ ಗೈಸ್, ಎಂಟರ್ಟೈನ್ಮೆಂಟ್ ನಮ್ಗೆ ಬಯಸ್ಕೊಳ್ಳೋದು. ಸೊ ಎಲ್ಲ ತಲೆಗೆ ಸ್ನಾನ ಮಾಡಿಬಿಟ್ಟು ರೆಡಿ ಆಗಿದ್ದೀವಿ. ಇವತ್ತು ಫಸ್ಟ್ ಡೇದು ಪೂಜೆ ಏಕೋ ಹೊಡಿತೀವಿ. ಸೊ ತೇಜು ಇಲ್ಲಿ ರೆಡಿ ಆಗ್ತಿದೆ ರೂಮಿಂದ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಏನು ಪೂಜೆ ಅಂತಂದರೆ ಸರ್ಪ ಸಂಸ್ಕಾರ ಪೂಜೆ. ಸೊ ದಿನ ಪೂಜೆ ಇರುತ್ತೆ. ನನಗೆ ಫುಲ್ ಡೀಟೇಲ್ಸ್ ಗೊತ್ತಿಲ್ಲ, ಇವಾಗ ನೋಡಿದ್ರೆ ಗೊತ್ತಾಗುತ್ತೆ. ನಿಮಗೂ ಹೇಳ್ತೀನಿ. ನನಗೆ ವೀಡಿಯೋ ಮಾಡೋದು ಬೇಡ ಅನಿಸ್ತಿದೆ. ಓಕೆ, ಬಂದು ಹೇಳ್ತೀನಿ ಏನೇನು ಮಾಡಿದ್ವಿ ಅಂತ ಅಂದ್ಬಿಟ್ಟು. ಸುಮ್ಮನೆ ಅಲ್ಲಿ ಯಾರ್ದೋ ಬಯಸ್ಕೊಳೋದು ಏನಕ್ಕೆ. 2 hours later. ಸೊ ಗಾಯ್ಸ್, ನಾವು ಫಸ್ಟ್ ಪೂಜೆ ಮಾಡಿಸ್ಕೊಂಡ್ಬಂದ್ವಿ. ಇವಾಗ ಬಂದ್ಬಿಟ್ಟು ನಾವು ಬಟ್ಟೆ ಜೊತೆಗೆ ಫುಲ್ ತಲೆ ಆ್ಯಕ್ಚುಲಿ ನದಿಯಲ್ಲಿ ಡುಬ್ಕಿ ಹೊಡಿಬೇಕು, ಬಟ್ ಅದು ನದಿಯಲ್ಲಿ ಆಗಲ್ಲ ಅಂದರೆ ನೀವು ರೂಮಲ್ಲಿ ಹೋಗ್ಬಿಟ್ಟು ಫುಲ್ ಸ್ನಾನ ಮಾಡಬೇಕು ಬಟ್ಟೆ ಜೊತೆ ಅಂತ ಹೇಳಿದ್ದಾರೆ. ಸೊ ದೀಕ್ಷಾನ ಕಳಿಸಿದ್ದೀವಿ. ಇವಾಗ ಒಬ್ಬೊಬ್ಬರೇ ಸ್ನಾನ ಮಾಡ್ಕೋಬೇಕು. ಆ್ಯಂಡ್ ಒಳಗಡೆ ಫುಲ್ಲು ಏನರಿಂದ ಮಾಡಿದ ಮಮ್ಮಿ ಅದು ಹಾವು ಥರ ಗೋಧಿ ಹಿಟ್ಟಲ್ಲಿ ಹಾವು ಥರ 2 ಮಾಡಿದ್ರು. ಬಾಯ್ ಒಂದು ಗರ್ಲ್ ಒಂದು. ಬಾಯ್ನ ಬಂದುಬಿಟ್ಟು ಹೋಮಲ್ಲಿ ಬಿಟ್ಟರು, ಹುಡುಗಿನ ಬಂದುಬಿಟ್ಟು ವನಲ್ಲಿ ಬಿಟ್ಟರು. ಆಮೇಲೆ ಎಲ್ಲ ಪೂಜೆ ಎಲ್ಲ ಮಾಡ್ಕೊಳ್ಬಿಟ್ಟು ಚುಮಕ್ಸ್ಬಿಟ್ಟು ತೀರ್ಥ ತಗೊಳ್ಬಿಟ್ಟು ಎಲ್ಲ ಪೂಜೆ ಥರ ಮಾಡಿದ್ರು. ನಾನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಸುಮ್ಮನೆ ಯಾಕೆ ಅಂತಂದ್ಬಿಟ್ಟು. ಆಮೇಲೆ ಇವಾಗ ಸ್ನಾನ ಮಾಡ್ಕೊಂಡು ಬನ್ನಿ, ಅವರೇ ಊಟ ಕೊಡ್ತಾರೆ. ನಾವು ಇಲ್ಲಿಂದ ಹೋದ್ಮೇಲೂ 3 ದಿನ ಏನೋ ತಿನ್ನಬಾರ್ದು, ಬೆಳ್ಳುಳ್ಳಿ ಈರುಳ್ಳಿ ಆ ಥರ ಎಲ್ಲ. ಯೋಗ ನಾವು ತಿರ್ಗಾ ಸ್ನಾನ ಮಾಡಿದ್ವಿ ಎಲ್ಲರೂ. ಫುಲ್ ಟಯರ್ಡ್ ಆಗ್ಬಿಟ್ಟಿದೆ ನಮಗೆ ಬಿಸಿಲಿಗೆನೆ. ಹೌದು ಗಾಯ್ಸ್. ಆ್ಯಂಡ್ ನಾವು ಇನ್ನೂ ಊಟ ಮಾಡಿದಾಗ ಟಿಫನ್ ಮಾಡಬೇಡ ಅಂದರು. 12:30ಗೆ ಅವರೇ ಊಟ ಕೊಡ್ತಾರೆ, ಅದನ್ನ ಮಾತ್ರ ತಿನ್ಬೇಕಂತೆ. ಆ್ಯಂಡ್ ಹೇಳ್ದೆ ಅನ್ಸ್ತಾರೆ ಎಳ್ಳುಳ್ಳಿ ಬೆಳ್ಳುಳ್ಳಿ ಯಾರು ತಿನ್ಬಾರ್ದು ಅಂದ್ಬಿಟ್ಟು. ದಿಕ್ಕೂಲ್ ಬಿಸಿದಾರೆ. ಆ್ಯಂಡ್ ಮಮ್ಮಿ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾರೆ ಕೆಳಗಡೆ ಮೇಲೆ. ಸೊ ನನ್ನ ಇರಿಟೇಷನ್ ಆಗ್ತಿದ್ದಾರೆ ಗಾಯ್ಸ್. ಅವ್ಳಿಗೆ ಎಷ್ಟು ಇದೆ ಅಂದರೆ ಎಷ್ಟು ಮಾಡ್ತಾಳೆ ಅವಳು. ಸೊ ನಾವು ಆಮೇಲೆ ಊಟಕ್ಕೆ ಹೋಗ್ತೀವಿ, ಆವಾಗ ಬ್ಲಾಗ್ ಮಾಡ್ತೀವಿ. ಬಾಯ್. ಊಟ ತಿನ್ನಕ್ಕೆ ಹೋಗ್ತಾಯಿ 108 156 ಊಟ ಮಾಡೋಕೆ ಹೋಗ್ತೀವಿ. ಬನ್ನಿ ಹೋಗೋಣ. ಗಾಯ್ಸ್ ಮಸ್ತ್ ಊಟ, ಫುಲ್ ಹೊಟ್ಟೆ ಫುಲ್ ಆಗಿದೆ. ಸೇಮ್ ದೇವಸ್ಥಾನದ ಊಟ ಆ್ಯಕ್ಚುಲಿ ಡಿಫ್ರೆಂಟ್ ಆಗಿತ್ತು. ಇದೇ ನಮ್ಗೆ ಇಷ್ಟ ಆಯಿತು ದೇವಸ್ಥಾನದಕ್ಕಿಂತ ಅಲ್ವಾ ದಿಕ್ಕು. ಇದು ತುಂಬ ಚೆನ್ನಾಗಿದೆ ಅದಕ್ಕಿಂತ. ಆ್ಯಂಡ್ ತುಂಬ ಬಿಸಿಲಿದೆ. ಏನು ಮಮ್ಮಿ ದೇವಸ್ಥಾನ ಹತ್ರ ಹೋಗೋದಾ? ಬಿಡು ಹೋಗ್ಲಿ, ಸಾಯಂಕಾಲ ಹೋಗೋಣ. ಸೊ ನಾವು ಹೋಗಿ ಫೋಟೋ ತೆಕ್ಕೊಳ್ಳೋಣ ಅಂದ್ಕೊಂಡ್ವಿ ದೇವಸ್ಥಾನ ಹತ್ರ. ಬಟ್ ಬಿಸಿಲು ಇವಾಗ ತಾನೇ ಹೇಳಿದೆ ಬಿಸಿಲು ಕಡಿಮೆ ಇದೆ ಇವತ್ತು ಅಂತ. ಅಷ್ಟು ಬೇಗ ಬಂದ್ಬಿಡ್ತು ಬಿಸಿಲು. ನಾವು ಒಳಗಡೆ ತಿಂತಿರೋ ಕಡಿಮೆನೇ ಇತ್ತು. ಮೋಡ ಇತ್ತು ಸ್ವಲ್ಪ ಇವತ್ತು, ಅದಕ್ಕೆ ಎಲ್ಲ ನಮಗೋಸ್ಕರ ಮೋಡ ಇದೆ ಅಂತ ಇವರೆಲ್ಲ ಮಾತಾಡ್ಕೊತಿದ್ರು. ಅಷ್ಟು ಬೇಗ ಬಿಸಿಲು ಬಂದ್ಬಿಟ್ಟು. ಸೊ ನಾವು ಸಾಯಂಕಾಲ 6 ಗಂಟೆಗೆ ಬರ್ಬೇಕು ತಿರ್ಗಾ. ಏನು ಕಾಫಿ ಅಂತೇನೋ, ಕಾಫಿ ರಿಫ್ರೆಶ್ಮೆಂಟ್ ಅಂತ ಉಪ್ಪಿಟ್ಟು ಹಾಕ್ತಾರೆ ಅಂತ ಹೇಳ್ತಾ ಇದೀವಿ ನಾವು. ದೀಕ್ಷಾ ಉಪ್ಪಿಟ್ಟು ಮಾಡ್ತಿದ್ದಾರೆ. ಸೊ ನೋಡೋಣ ಏನು ಕೊಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಬನ್ನಿ ಹೋಗೋಣ ಮನೆಗೆ ಅಂತೀನಿ. ರೂಮ್ಗೆ ಹೋಗ್ಬಿಟ್ಟು ಇವಾಗ ಮಲಗಿದ್ರೆ ಒಳ್ಳೆ ನಿದ್ದೆ ಗಾಯ್ಸ್ ನಿಜ. ನಾಳೆ ಬೆಳಗ್ಗೆ 5:30ಗೆ ಎದ್ದು 5:30ಗೆ ಪೂಜೆ ಇರೋದು. ನಾವು ಅದಕ್ಕೆ ಮುಂಚೆ ಎದ್ದು ರೆಡಿ ಆಗಬೇಕು. 1 eternity later. ಗಾಯ್ಸ್ ನಾನು ಆಲ್ರೆಡಿ ಒಂದು ನಿದ್ದೆ ಮಾಡಿದ್ವಿ ಎಲ್ಲರೂ. ಆ್ಯಂಡ್ ಇವಾಗ 5:30 ಆಗ್ತಿದೆ. ಸೊ 6 ಗಂಟೆಗೆ ಅವರು ನಾಷ್ಟ ಟಿಫನ್ ಥರ ಏನೋ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಮಧ್ಯಾಹ್ನ ಒಂದು ಊಟ ಮಾಡಿದ್ದು. ಆ್ಯಂಡ್ ಇವಾಗ ಇಷ್ಟೇ, ನೈಟ್ ತಿನ್ನಬಾರ್ದು ಅಂತ ಹಂಗೆ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಸೊ ನನಗೆ ದೀಕ್ಷಾಗೆ ಯಾವಾಗ ತಿನ್ನಬಾರ್ದು ಅಂತಂತ ಅವಾಗ ನಮ್ಗೆ ಏನೇನೋ ತಿನ್ಬೇಕು ಅನಿಸ್ತಾ ಇದೆ. ಅವಳಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ.
ಏನ್ ಬೇಕು ನಿನ್ಗೆ? ಬೇಕು ನಿಂಗೆ? ಓ ಪಪ್ಪ ಇಲ್ಲೇ ಇದಾರೆ, ನಮ್ಮ ವಾಶ್ರೂಮ್ ಇದ್ದಾರೆ ಅನ್ಕೊಂಡು ಮಾತಾಡ್ಕೊಂಡು ಸೊ ಗಾಯ್ಸ್ ಬನ್ನಿ ಅದಕ್ಕೆ ಅವಳು ಸ್ಟೇರ್ ಮಾಡ್ತಿದ್ದಿದ್ದು ಲೇಟ್ ಆಗ್ತಿದೆ ಅಂತ. ಬಟ್ ಅವ್ರು 6 ಗಂಟೆಗೆ ಕೊಡೋರು, 5 ಗಂಟೆಗೆ ಹೋದ್ರೂ ಅಷ್ಟೇ. ಇವಾಗ ನಮ್ಗೆ ಏನೇನೋ ತಿನ್ಬೇಕು ಅನಿಸ್ತಾ ಇದೆ. ಪಾವ್ ಭಾಜಿ ಬೇಕಂತ ಹೇಳ್ತಿದ್ದೆ. ಯಾಕೆ ಹೊಡಿದ್ಯಾ? ಬಟರ್ ದೋಸೆ, ಪಾವ್ ಭಾಜಿ, ಪಿಜ್ಜಾ. ಬಾಡಿದು ಪಾರ್ಕ್ ನೋಡಿ ಚೆನ್ನಾಗಿದೆ. ನಾವು ಆದಿ ಸುಬ್ರಹ್ಮಣ್ಯ ಟೆಂಪಲಲ್ಲಿ ಒಳಗಡೆ ಹೋಗ್ಬಾರ್ದು, ಸುಮ್ಮನೆ ಆಚೆಯಿಂದ ದರ್ಶನ ಮಾಡ್ಕೊಂಡು ಬರ್ಬೇಕಂತ ಹೇಳಿದ್ರು. ಅದು ಮಾಡ್ತೋದು ಇವಾಗ ಸಡನ್ನಾಗಿ ಫ್ಲ್ಯಾಶ್ ಆಯಿತು. ಸೊ ತಿನ್ನಕ್ಕೆ ಮುಂಚೆ ಇಲ್ಲಿ ಹೋಗ್ಬಿಟ್ಟು ಇದಾದ್ಮೇಲೆ ಹೋಗಿ ತಿನ್ಬೇಕು. ನೋಡಿ ಏನು ಮಾಡ್ತಾ ಇದ್ದಾರೆ ಅಲ್ಲಿ ಹತ್ಬಿಟ್ಟು. ಏನು ಇವಾಗ ಏನಾಯ್ತು ಗೊತ್ತಾ? ಹೊತ್ತಿತ್ತು, ಅಲ್ಲಾಡ್ತು, ಅಲ್ಲಾಡ್ತು. ಏನು ನೋಡೋದೇನ್ ದೋಷನ? ಹೋಗೋದಕ್ಕೂ ಬರುತ್ತೆ ಅದು ಅಡ್ಡ. ಮಮ್ಮಿ ಅದು ಹೋಗ್ತಿದೆ ಮಮ್ಮಿ, ನಾವು ಪೂಜೆ ಮಾಡಿಸಿದ್ವಲ್ಲ ಅದಕ್ಕೆ ನಮ್ಗೆ ಹೋಗ್ತಿದೆ. ಕೇಳ್ಬೇಕಾ? ಕಾಣಿಸಿದ್ರು ಅದು ದೋಷ ಹೋಗೋ ತರ ಏನು ಏನಂತ ಗೊತ್ತಿಲ್ಲ. ನಾವು ಸುಮ್ಮನೆ ನಡ್ಕೊಂಡು ಬರ್ತಿದ್ವಿ, ನೋಡಿದ್ರೆ ಅಲ್ಲಿ ಹಾವಿತ್ತು. ಸರಿ ಭಯ ಆಗೋಯ್ತು ನನಗೆ. ಮೋಡ ಇದೆ ನೋಡಿ ಗೈಸ್, ಮೋಡ ಇಲ್ಲೇ ಚೆನ್ನಾಗಿದೆ ನೋಡಿ ಗೈಸ್. ನಾವು ಆ್ಯಸ್ ಯೂಶುವಲ್ ಉಪ್ಪಿಟ್ಟು ತಿನ್ಕೊಂಡು ಬಂದ್ವಿ. ನಾವು ಎಲ್ಲಿ ದೇವಸ್ಥಾನಕ್ಕೆ ಹೋದ್ರು ಉಪ್ಪಿಟ್ಟು ಅನ್ಸುತ್ತೆ ನಮಗೆ. ಅವತ್ತು ತಿರುಪತಿಯಲ್ಲಿ ನೋಡಿದ್ರು ಉಪ್ಪಿಟ್ಟು, ಮನೇಲಿ ಉಪ್ಪಿಟ್ಟು ತಿನ್ನಲ್ಲ, ಇಲ್ಲಿ ತಿಂತೀವಿ. ಆ್ಯಂಡ್ ಅವಲಕ್ಕಿ ಕೊಟ್ಟಿದ್ರು, ಚೆನ್ನಾಗಿತ್ತು. ಮನೇಲಿ ಮಾಡೋದು ಇರುತ್ತೆ ನೋಡಿ, ಒಂದ್ಸಲ ಮನೆ ಮಾಡೋದು ಚೆನ್ನಾಗಿರಲ್ಲ ಉಪ್ಪಿಟ್ಟು, ಬಟ್ ಇಲ್ಲಿ ಚೆನ್ನಾಗಿ ಸಖತ್ತಾಗಿತ್ತು. ಅಶ್ವಾದ್ರೆ ಉಪ್ಪಿಲ್ಲ, ಖಾರ ಇಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಏನಿಲ್ಲ, ಹೇಳಿಲ್ಲ ಬರೀ ರವೆ ಹಾಕಿ ತುಪ್ಪ ಹಾಕಿ ಕೊಟ್ಟರು ಚೆನ್ನಾಗಿದೆ. ಉಪ್ಪಿನಕಾಯಿ ಹಾಕ್ಬೋದಾಗಿತ್ತು ಅವರು. ಮುಳಿತು ನಾನು ಗಾಯ್ಸ್. ಒಂದು ಟಿಪ್ ಅಡ್ವೈಸ್ ಕೊಡ್ಬೇಕಂದ್ರೆ ಒಂದು 20 ಮೆಣಸಿನ್ಕಾಯಿ ಹಾಕ್ಬೇಕು, ಹಾಕಲ್ಲ ಅವರು. ಸೊ ಅಷ್ಟೇ ಇವತ್ತಿಗೆ. ಮೆಣಸಿನ್ಕಾಯಿ ಪುಡಿ ಹಾಕ್ಬೇಕು, ಅದು ಸಾರು ಮಾಡ್ತಾರೆ. ಹಾಕಲ್ಲ, ಹೋಗೋಣ ಬಾ ಆಚೆ. ಮನೆಗೆ ರೂಮ್ಗೆ ಹೋಗಿ ಏನು ಮಾಡೋದು? ಮೋಡ ನೋಡಿ ಹೆಂಗಾಗಿದೆ, ಕ್ಯಾಮ್ರಲ್ಲಿ ಅಷ್ಟು ಕಾಣ್ತಿಲ್ಲ. ಎಲ್ಲ ಮೋಡ ಇದು ಚೆನ್ನಾಗಿ. ಮರ್ಯಾದೆ ತೆಗೆದಿದ್ದಾಳೆ ಅಕ್ಕ. ಕಪ್ಪೆಯಲ್ಲಿ ಒಂದು ಕಿರ್ಚ್ಬಿಟ್ಟು ಜೋರು ಎಲ್ಲರೂ ತಿರುಗಿ ನೋಡಿದ್ರು. ನಮಗೇನೋ ಬೇರೆ ಕೆಲಸ ಎಲ್ಲ ತಾರಾಡ್ತಿದ್ದೀವಿ. ಇಲ್ಲೇ ನೋಡಿ ದೇವಸ್ಥಾನ ಇದೆ, ನಾವು ಒಳಗಡೆ ಹೋಗಂಗಿಲ್ಲ. ಸುಮ್ಮನೆ ಆಚೆಯಿಂದ ಫೋಟೋ ತೆಕ್ಕೊಂಡ್ವಿ, ನಾಳೆನೂ ತೆಕ್ಕೊಳ್ತೀವಿ. ನಮಗೆ ಡ್ರೆಸ್ಸು ಮಿಕ್ಸ್ ಆಗೋಯ್ತು ಗಾಯ್ಸ್, ನಮಗೆ ಗೊತ್ತಿದ್ದಿಲ್ಲ ಅದ್ರಲ್ಲಿ ಹಸು ನೋಡಿ ಹೆಂಗೆ ಮಾಡ್ತು. ಎಕ್ಸ್ಟ್ರಾ ಬಟ್ಟೆ ತಂದಿದ್ದಿಲ್ಲ. ಈ ಡ್ರೆಸ್ಸಲ್ಲಿ ನಮ್ಗೆ ಫೋಟೋ ಬೇಕಿತ್ತು, ಬಟ್ ಇವಾಗ ಕತ್ಲು ಬೇರೆ ಆಗಿದೆ. ನಾಳೆನೂ ತೆಕ್ಕೋತೀವಿ ಫೋಟೋ. ಏನಂತೀರಾ? ನೋಡಿ ದೇವಸ್ಥಾನ ಅಲ್ಲೇ ಇದೆ. ಇವಾಗ ಆನೆ ಬರುತ್ತೆ ಅಂದಿದ್ದಾರೆ, ಸೊ ನಮಗೆ ಬೇರೆ ಏನೂ ಕೆಲಸ ಇಲ್ಲ, ಅದಕ್ಕೆ ಕಾಯ್ತೀವಿ ಆನೆಗೆ. ಗಾಯ್ಸ್ ನಾನು ದೀಕ್ಷಾ ಜಗಳ ಆಡ್ತೀನಿ. ಗಾಯ್ಸ್ ಆನೆ ಬರ್ತಿದ್ದಾರೆ. ಇಲ್ಲಿ ಆನೆ ಕಾಣುತ್ತಾ? ಕಾಣ್ತಿಲ್ಲ. ನೀನ್ ನಿಂತ್ಕೋ. ಕಾಲಾಗ ಒದ್ಬಿಟ್ರೆ ಏನ್ ಮಾಡೋದು? ದಿಕ್ಕುನ ಹಾಕೋತಾನೆ ಹಂಗೆ. ದೂರಲಿಲ್ಲ ಅವಳು. ಗಾಯ್ಸ್ ದೀಕ್ಷಾ ತಪ್ಸ್ಕೊಂಡ್ಬಿಟ್ಟಿದ್ದಾಳೆ ಅಲ್ಲಿ ಗೋಶಾಲೆಯಿಂದ. ನಿನ್ನೆಯಿಂದ ಇದೆ ಹೇಳಿದಿರ ಓದಾಗ ಹೇಳು, ವಿಡಿಯೋ ಮಾಡಿದ್ದಿಲ್ಲ ಆದ್ರೆ. ಏ ಹೋಗು ಅಬ್ಬ, ಶು ಹೈ ಹೋಗ್. ಅಲ್ಲಿದ್ದಾವ ಅವ್ರ ಅಕ್ಕ ತಂಗಿ ಎಲ್ಲ ಇದೆ. ಇಲ್ಲಿ ಕಲ್ಕೋಬೇಕು ನಾನು. ಹಸು ತರ ಮಾಡು. ಸೌಂಡ್ ಮಾಡು ಹಸು ತರ. ಏನಂದೆ? ಇನ್ನೊಂದ್ಸಲ ಅಂದೆ ಮಿಯಾವ್ ಅಂತ ಹೋಗಿ ಮಾಡೆ ಸೌಂಡು. ಕಂಬ
ಗೈಸ್ ಗೌಶಾಲೆ ಏನಕ್ಕೆ ಅಂತಾರ ಅಂತ ಅಂದ್ರೆ ಕೌ ಅಲ್ವಾ, ಅದೇ ತಾನೇ ಗೋಶಾಲೆ ಅಂತ ಹೇಳ್ತಾರ. ನಾನು ನಾಯಿಗಳಿಗೋಸ್ಕರ ಬಹುಶಾಲೆ ಅಂತ ಮಾಡ್ತೀನಿ. ಸೇರ್ಕೊ. ನನ್ನ ಹಸುನು ಅಂತ್ಯ, ನಾಯಿಯು ಅಂತ, ಎಲ್ಲಾನು ಅಂತ. ನೀನಿ ಅಂತ ಅದು ಹೌದಾ? ಗೊತ್ತಿಲ್ಲ, ತಿಳಿಸು ಸ್ವಲ್ಪ. ಬಹುಶಾಲೆಗೆ ಹೋಗ್ತೀನಿ ಗೈಸ್ ಇವಾಗ ಮಲಗ್ತಿದ್ವಿ, ನಾಳೆ ಬೆಳಗ್ಗೆ ಮೆಂಟಲ್ ಶಾಲೆಗೆ 5:30 ಪೂಜೆ ಇದೆ, ಸೊ ಬೇಗ ಹೋಗ್ಬೇಕು. ಯಾಕೆ ನನಗೆ ಸೀರಿಯಸ್ ಟೈಮಲ್ಲಿ ನಗು ಬರುತ್ತೆ. ಸೊ ಗೈಸ್ ನೆನೆದು ಎಂಡ್ ಮಾಡಿಲ್ಲ ನಾವು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇಷ್ಟ ಆಗಿದೆ. ಈಗ ನಾನೇ ತೋರಿಸಿದ್ವಿ ನಾವು. ಸೊ ಲೈಕ್ ಮಾಡಿ ಆನೆಗೋಸ್ಕರ, ಇಲ್ಲ ಈ ಅಕ್ಕಗೋಸ್ಕರ. ಅಕ್ಕ ಆನೆ. ಕೀಪ್ ವೇಟಿಂಗ್ ಟಿಲ್ ನೆಕ್ಸ್ಟ್ ವ್ಲಾಗ್. ಬಾಯ್.